ಮುನಿಸು ಮರೆತ ಮುಂಗಾರು ರಾಜ್ಯಕ್ಕೆ ಶುಭ ಸುದ್ದಿ. ರಾಜ್ಯದಲ್ಲಿ ಮತ್ತೆ ಈಗ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಂಡಿದೆ. ಈ ಬಾರಿ 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈಗ ಮತ್ತೆ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಈ 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊನೆಗೂ ಕೂಡ ಈಗ ಕರುಣೆ ತೋರಿಸಿ ಅಬ್ಬರಿಸಲು ವರುಣ ರೆಡಿ ಆಗ್ತಾ ಇದೆ. ರಾಜ್ಯದಲ್ಲಿ 3 ದಿನ ಭಾರಿ ಮಳೆ ಫಿಕ್ಸ್. ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮುನಿಸು ಮರೆತು ಮುಂಗಾರು ಮತ್ತೆ ಆರಂಭವಾಗಲಿದೆ. ರಾಜ್ಯದಲ್ಲಿ ಮತ್ತೆ ಈಗ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಂಡಿದೆ. ಈ 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊನೆಗೂ ಕೂಡ ಈಗ ಕರುಣೆ ತೋರಿಸಿ ಅಬ್ಬರಿಸಲು ವರುಣ ರೆಡಿಯಾಗಿದೆ. ರಾಜ್ಯದಲ್ಲಿ 3 ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ 3 ದಿನ ಭಾರಿ ಮಳೆ. ರಾಜ್ಯದಲ್ಲಿ ಮತ್ತೆ ಈಗ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಈ 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈ 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊನೆಗೂ ಕೂಡ ಈಗ ವರುಣರಾಯ ಅಬ್ಬರಿಸಲು ರೆಡಿ ಆಗ್ತಾ ಇರುವಂಥದ್ದು, ಕರುಣೆ ತೋರಿಸಿರುವಂಥದ್ದು. ರಾಜ್ಯದಲ್ಲಿ ರೈತರಿಗೆ ಮಳೆದೇ ಒಂದು ಆತಂಕವಾಗ್ಬಿಟ್ಟಿತ್ತು. ಸರಿಯಾದಂತಹ ಮಳೆ ಇಲ್ಲದೆ ಬಿತ್ತನೆ ಕಾರ್ಯ ಮಾಡಲು ರೈತರು ಹಿಂದೇಟನ್ನ ಹಾಕ್ತಾ ಇದ್ರು. ಇದೀಗ 13 ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ರೈತರ ಮುಖದಲ್ಲಿ ಮಂದಹಾಸವನ್ನು ನಾವು ನೋಡಬಹುದಾಗಿರುವಂಥದ್ದು. 13 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊನೆಗೂ ಕೂಡ ವರುಣ ಅಬ್ಬರಿಸಲು ರೆಡಿಯಾಗಿರುವಂಥದ್ದು. ರಾಜ್ಯದಲ್ಲಿ 3 ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ ಮಳೆಯಾಗ್ತಾ ಇತ್ತು. ಈಗಾಗಲೇ ಸಾಕಷ್ಟು ಮಳೆ ಆಗಬೇಕಿತ್ತು, ಬಿತ್ತನೆ ಕಾರ್ಯಗಳು ಕೂಡ ಆರಂಭವಾಗಬೇಕಿತ್ತು. ಆದರೆ ಎಲ್ಲವೂ ಕೂಡ ನಿಧಾನವಾಗಿರುವಂಥದ್ದು. ಅಂದರೆ ಮಳೆ ಸರಿಯಾಗಿ ಆಗಿಲ್ಲ. ಹಾಗಾಗಿ ರೈತರು ಬಿತ್ತನೆ ಕಾರ್ಯವನ್ನು ಮಾಡಲು ಹಿಂದೇಟನ್ನ ಹಾಕ್ತಾ ಇದ್ರು. ಇದೀಗ ರಾಜ್ಯದಲ್ಲಿ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಮುಂಗಾರು ಬಿತ್ತನೆಗೆ ಕಾದಿದ್ದಂತಹ ಅನ್ನದಾತರು ಈಗ ನಿರಾಳರಾಗಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ. ಹಲವೆಡೆ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇದರಿಂದ ರೈತರಲ್ಲಿ ಖುಷಿ ಹೆಚ್ಚಾಗಿರುವಂಥದ್ದು. 13 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ IMD ಘೋಷಣೆ ಮಾಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ಮೇಘರಾಜ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 1 ವಾರಗಳ ಕಾಲ ಮಳೆ ಆಗಲಿದೆ. ಇನ್ನು ಉತ್ತರ ಒಳನಾಡಿನಲ್ಲೂ ಕೂಡ ವರ್ಷಾಧಾರೆ ಜೋರಾಗಲಿದೆ. ಧಾರವಾಡ, ಹಾವೇರಿ, ಬೆಳಗಾವಿ, ಕೊಪ್ಪಳದಲ್ಲಿ ಮಳೆಯಾಗುವಂತಹ ಸಾಧ್ಯತೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗದಲ್ಲೂ ಕೂಡ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೊನೆಗೂ ಕೂಡ ಈಗ ಮುನಿಸು ಮರೆತು ಮುಂಗಾರು ರಾಜ್ಯಕ್ಕೆ ಶುಭ ಸುದ್ದಿಯನ್ನ ನೀಡ್ತಾ ಇದೆ. ಮುಂಗಾರು ಬಿತ್ತನೆಗೆ ಕಾದಿದ್ದಂತಹ ಅನ್ನದಾತರು ಈಗ ನಿರಾಳರಾಗಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿತ್ತು. ಹಾಗಾಗಿ ರೈತರು ಬಿತ್ತನೆ ಕಾರ್ಯವನ್ನು ಮಾಡಲು ಹಿಂದೇಟನ್ನು ಹಾಕ್ತಾ ಇದ್ರು. ಇದೀಗ ರಾಜ್ಯದಲ್ಲಿ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 3 ದಿನಗಳ ಕಾಲ ಭರ್ಜರಿ ಮಳೆಯಾಗುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. 13 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ IMD ಈಗ ಘೋಷಣೆ ಮಾಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮೇಘರಾಜ ಅಬ್ಬರಿಸಲಿದ್ದಾನೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 1 ವಾರಗಳ ಕಾಲ ಭರ್ಜರಿ ಮಳೆಯಾಗುತ್ತೆ. ಉತ್ತರ ಒಳನಾಡಿನಲ್ಲೂ ಕೂಡ ವರ್ಷಾಧಾರೆ ಜೋರಾಗಿ ಬರಲಿರುವಂಥದ್ದು. ಧಾರವಾಡ, ಹಾವೇರಿ, ಬೆಳಗಾವಿ, ಕೊಪ್ಪಳದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ನೋಡೋದಾದರೆ ಆ ಜಿಲ್ಲೆಗಳಲ್ಲೂ ಕೂಡ ವರುಣ ಕೃಪೆ ತೋರಿಸಿದ್ದಾನೆ.